ನಮಸ್ಕಾರ ಸ್ನೇಹಿತರೆ, ಇಂದು ಒಂದು ಬಹುಮುಖ್ಯವಾದ ವಿಷಯವನ್ನು ಚರ್ಚಿಸೋಣ. ಅದು ಸಿಂಹ ರಾಶಿಯವರ ಯಶಸ್ಸಿಗೆ ಸಂಬಂಧಿಸಿದ 10 ಸೂತ್ರಗಳು. ನಾವು ಈ ಚಾನೆಲ್ನಲ್ಲಿ ಯಾವಾಗಲೂ ವಿವಿಧ ರಾಶಿಯ ಭವಿಷ್ಯ, ಜಯಗಳು, ಸಂಕಟಗಳು ಮತ್ತು ಜೀವನದ ವಿವಿಧ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಇಂದು ಸಿಂಹ ರಾಶಿಯವರಿಗೆ ಅವರ ಯಶಸ್ಸು ಕಂಡುಕೊಳ್ಳಲು ಹೇಗೆ ದಾರಿ ತೆರೆಯಬಹುದು ಎಂದು ನೋಡಿ. ಅದರ ಆಧಾರದ ಮೇಲೆ 10 ಪ್ರಮುಖ ಸೂತ್ರಗಳನ್ನು ಅರ್ಥಮಾಡಿಕೊಳ್ಳೋಣ. 1. ಧೈರ್ಯ ಮತ್ತು ಆತ್ಮವಿಶ್ವಾಸ. ಸಿಂಹ ರಾಶಿಯವರು ಪ್ರಾಕೃತಿಕವಾಗಿ ಧೈರ್ಯವಂತರು, ಆದರೆ ತಮ್ಮ ಆತ್ಮವಿಶ್ವಾಸವನ್ನು ಇನ್ನಷ್ಟು ದೃಢಪಡಿಸಿಕೊಳ್ಳಬೇಕು. ಯಶಸ್ಸಿಗಾಗಿ ಅತ್ಯಂತ ಮುಖ್ಯವಾದ ಗುಣವೇ ಆತ್ಮವಿಶ್ವಾಸ. ನೀವು ನಿಮ್ಮ ಪ್ರಯತ್ನಗಳಲ್ಲಿ ಮುನ್ನಡೆದುಕೊಳ್ಳಲು ನಿಮ್ಮ ಮೇಲೆ ನಿರಂತರವಾಗಿ ನಂಬಿಕೆ ಇಟ್ಟುಕೊಳ್ಳಬೇಕು. ಯಾವುದೇ ಕೆಲಸವನ್ನು ಆರಂಭಿಸುವಾಗ ನಿಮ್ಮನ್ನು ನೀವು ದೊಡ್ಡ ಮತ್ತು ಸಮರ್ಥ ವ್ಯಕ್ತಿಯಾಗಿ ನಂಬಿಕೊಳ್ಳಿ. 2. ನಿರಂತರ ಶ್ರಮ ಮತ್ತು ದುಡಿಯುವ ಮನೋಭಾವನೆ. ಸಿಂಹ ರಾಶಿಯವರಿಗೆ ಕಡಿಮೆ ಪರಿಶ್ರಮದಲ್ಲಿ ಯಶಸ್ಸು ದೊರೆಯುವುದಕ್ಕೆ ಭರವಸೆ ಇಲ್ಲ. ಸರ್ವಶಕ್ತಿಯುಳ್ಳರೂ ಇತರರೊಡನೆ ತಮ್ಮ ಉನ್ನತ ಸ್ಫೂರ್ತಿಯನ್ನು ಹಂಚಿಕೊಂಡರೂ ಅವರ ಯಶಸ್ಸು ಶ್ರಮವನ್ನು ಅವಲಂಬಿಸಿರುತ್ತದೆ. ನಿಮ್ಮ ಕೆಲಸದಲ್ಲಿ ತಮ್ಮ ಶ್ರಮವನ್ನು ಶ್ರದ್ಧೆಯಿಂದ ನೆನೆಸಿಕೊಳ್ಳಿ ಮತ್ತು ಯಾವಾಗಲೂ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿ. 3. ಜೀವನದ ಉದ್ದೇಶವನ್ನು ನಿಗದಿಗೊಳಿಸು. ಯಶಸ್ಸಿಗೆ ಮತ್ತೊಂದು ಪ್ರಮುಖ ಸೂತ್ರವೆಂದರೆ ನಿಮ್ಮ ಜೀವನದ ಉದ್ದೇಶವನ್ನು ಸ್ಪಷ್ಟವಾಗಿ ಅರಿತುಕೊಳ್ಳುವುದು. ಸಿಂಹ ರಾಶಿಯವರು ಸದಾ ಉನ್ನತ ಆದರ್ಶಗಳನ್ನು ಹೊತ್ತಿರುವವರು. ಆದ್ದರಿಂದ ನಿಮ್ಮ ಉದ್ದೇಶವನ್ನು ನಿರ್ದಿಷ್ಟಗೊಳಿಸಿ ನಿಮ್ಮ ಗುರಿಗಳನ್ನು ಸಾಧಿಸುವ ದಾರಿ ತಲುಪಲು ಕಾರ್ಯನಿರ್ವಹಿಸು. 4. ಇತರರಿಗಿಂತ ಮುಂದೆ ಹೋಗಲು ಹವ್ಯಾಸ. ಸಿಂಹ ರಾಶಿಯವರು ಸ್ವಾಭಾವಿಕ ನಾಯಕರು. ಅವರು ತಮ್ಮ ಸುತ್ತಮುತ್ತಲಿನವರಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುವುದು ಅವರು ಇಚ್ಛಿಸುವುದು. ತಮ್ಮ ಬೌದ್ಧಿಕತೆ, ಕಾರ್ಯಕ್ಷಮತೆ ಮತ್ತು ಮುಂದುವರಿದ ನವೀನ ವಿಧಾನಗಳನ್ನು ಅಳವಡಿಸಿ ಅವರು ತಮ್ಮ ತಂಡವನ್ನು ಮುನ್ನಡೆಸಬಹುದು. 5. ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಧೈರ್ಯವಿರಲಿ. ಸಿಂಹ ರಾಶಿಯವರು ತುಂಬಾ ಸ್ವತಂತ್ರ ಮನಸ್ಸಿನವರಾಗಿದ್ದಾರೆ. ಅವರು ತಮ್ಮ ನಿರ್ಧಾರಗಳನ್ನು ಬೇರೆ ಯಾರ ಹಸ್ತಕ್ಷೇಪದಿಂದ ಹಿಡಿಯಲು ಇಚ್ಛಿಸುವುದಿಲ್ಲ. ಆದ್ದರಿಂದ ನಿಮ್ಮ ವೈಯಕ್ತಿಕ ಅಥವಾ ವೃತ್ತಿಪರ ಜೀವನದಲ್ಲಿ ಯಾವಾಗಲೂ ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಧೈರ್ಯವಿರಲಿ. 6. ಇತರರೊಂದಿಗೆ ಉತ್ತಮ ಸಂಪರ್ಕವನ್ನು ಉಳಿಸು. ಯಶಸ್ಸು ಪ್ರಗತಿಯನ್ನು ಸಾಧಿಸಲು ಇತರರ ಸಹಾಯ ಮತ್ತು ಸಹಯೋಗ ಅತ್ಯಂತ ಮುಖ್ಯವಾಗಿದೆ. ಸಿಂಹ ರಾಶಿಯವರು ತಮ್ಮನ್ನು ಅರಿತುಕೊಳ್ಳುವ ಮತ್ತು ತಮ್ಮನ್ನು ಪ್ರೀತಿ ಮಾಡುವವರಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ. ಯಾವುದೇ ಗುರಿಯನ್ನು ಸಾಧಿಸುವುದರ ಮೊದಲ ಹಂತವೇ ಉತ್ತಮ ಸಂಪರ್ಕಗಳನ್ನು ನಿರ್ಮಿಸುವುದಾಗಿದೆ. 7. ಸಂಕಷ್ಟಗಳನ್ನು ಸ್ವೀಕರಿಸು. ಯಶಸ್ಸು ಎಲ್ಲರಿಗೂ ಒಂದು ಸಮೀಪದ ನೆಲೆಯಲ್ಲಿರುವುದಿಲ್ಲ. ಸಿಂಹ ರಾಶಿಯವರು ಯಾವುದೇ ಸಂಕಷ್ಟಗಳನ್ನು ಎದುರಿಸಿದಾಗ ಅವರು ಅವುಗಳನ್ನು ತಮ್ಮ ಪಾಠಗಳಾಗಿ ಪರಿಗಣಿಸುವ ಮೂಲಕ ಅನುಭವಗಳನ್ನು ಗಳಿಸುತ್ತಾರೆ. ಇಲ್ಲಿಯವರೆಗೆ ಅವರು ತಮ್ಮ ಹಿಂದಿನ ವೈಫಲ್ಯಗಳಿಂದ ಕಲಿತ ಅನುಭವಗಳನ್ನು ತಮ್ಮ ಮುಂದಿನ ಪ್ರಗತಿಗಾಗಿ ಉಪಯೋಗಿಸಬಹುದು. 8. ಅಭ್ಯಾಸಗಳನ್ನು ಹಳೆಯದರಿಂದ ಹೊಸದಾಗಿರಲಿ. ನಿರಂತರ ಅಭ್ಯಾಸವೂ ಕೂಡ ಯಶಸ್ಸಿನ ಹಾಡ್ಕೀಲಿ. ಯಾವುದೇ ಹವ್ಯಾಸವನ್ನು ಹಾಕುವ ಮೂಲಕ ನೀವು ಅದರಲ್ಲಿ ಪರಿಣತಿ ಪಡೆಯುತ್ತೀರಿ. ಸಿಂಹ ರಾಶಿಯವರು ತಮ್ಮ ಸಾಮರ್ಥ್ಯವನ್ನು ಪ್ರತಿದಿನವೂ ಬೆಳೆಯುವಂತೆ ಅಭ್ಯಾಸಗಳನ್ನು ಹತ್ತಿರವಾಗಿಸಿಕೊಳ್ಳುತ್ತಾರೆ. 9. ಸಮಯದ ಬಳಕೆ. ಯಶಸ್ಸು ಹೊತ್ತಿರುವವರಲ್ಲಿ ಸಮಯವನ್ನು ಉತ್ತಮವಾಗಿ ನಿಯಂತ್ರಿಸುವುದು ಅತ್ಯಂತ ಮುಖ್ಯವಾಗಿದೆ. ಸಮಯವನ್ನು ಹೇಗೆ ಬಲವಾಗಿ ಬಳಸಿದರೆ ಅದರ ಮೇಲೆ ಹೆಚ್ಚು ನಿಖರವಾದ ಫಲಿತಾಂಶಗಳನ್ನು ಪಡೆಯಬಹುದು. ಸಿಂಹ ರಾಶಿಯವರು ತಮ್ಮ ಸಮಯವನ್ನು ನಿಖರವಾಗಿ ಬಳಸಿ ಯಾವಾಗಲೂ ಮಾರ್ಗದರ್ಶನ ಮತ್ತು ಯೋಜನೆಯನ್ನು ಅನುಸರಿಸುವ ಮೂಲಕ ಸಾಧಿಸಬಹುದು. 10. ಇಂದ್ರಿಯಗಳ ನಿಯಂತ್ರಣ ಮತ್ತು ಧ್ಯಾನ. ನಾವು ಈ ಯುಗದಲ್ಲಿ ಬಹಳಷ್ಟು ಅಸ್ವಸ್ಥತೆಯಿಂದ ಹೊರಟಿದ್ದೇವೆ. ಅದಕ್ಕೆ ನೀವು ನಿಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಿ ಧ್ಯಾನವನ್ನು ಪ್ರಸ್ತಾಪಿಸಬೇಕು. ಸಿಂಹ ರಾಶಿಯವರು ಸದಾ ತಮ್ಮ ಮನಸ್ಸು ಮತ್ತು ಹೃದಯವನ್ನು ಶಾಂತವಾಗಿಟ್ಟುಕೊಂಡು ತಮ್ಮ ಕಾರ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಬಹುದು. ಧ್ಯಾನವು ಅವರ ಮನಸ್ಸನ್ನು ಸಮರ್ಥವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಉತ್ತೇಜನ ನೀಡುತ್ತದೆ. ಸಿಂಹ ರಾಶಿಯವರಿಗೆ ಯಶಸ್ಸು ಸಾಮಾನ್ಯವಾಗಿ ಬಹುಮಟ್ಟಿಗೆ ತನ್ನ ಧೈರ್ಯ, ಸ್ವಾವಲಂಬನ ಮತ್ತು ನಿಷ್ಠೆಯ ಮೇಲಿರುವುದೇ. ಈ 10 ಸೂತ್ರಗಳನ್ನು ತಮ್ಮ ಜೀವನದಲ್ಲಿ ಪಾಲಿಸಿದರೆ ಅವರು ತಮ್ಮ ಜೀವನದಲ್ಲಿ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಬಹುದು. ಆದರೆ ಯಶಸ್ಸು ನಿಜವಾಗಿಯೂ ತಲುಪಲು ನಮ್ಮ ಮನಸ್ಸನ್ನು ಶುದ್ಧಗೊಳಿಸುವುದರೊಂದಿಗೆ ಹಾಡ್ಕಿರಿಕೆಯನ್ನು, ಧೈರ್ಯವನ್ನು ಮತ್ತು ಪರಿಶ್ರಮವನ್ನು ಅವಲಂಬಿಸಬೇಕಾಗುತ್ತದೆ. ನೀವು ಈಗ ಕೇಳಿದ 10 ಸೂತ್ರಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಯಶಸ್ಸನ್ನು ನಿಮ್ಮ ಕೈಗಳಲ್ಲಿ ಹಿಡಿದುಕೊಳ್ಳಬಹುದು. ಪ್ರಗತಿಯ ಹಾದಿಯಲ್ಲಿ ನಿಮ್ಮ ಪಯಣವನ್ನು ಶುಭವಾಗಿಸಲು ಪ್ರಾರ್ಥಿಸುತ್ತೇನೆ. ನೋಡಿದಕ್ಕೆ ಧನ್ಯವಾದಗಳು. ನಿಮ್ಮ ಪ್ರತಿಕ್ರಿಯೆಗಳು ಮತ್ತು ಸಲಹೆಗಳು ಹಾಗೂ ನಿಮ್ಮ ಮುಂದಿನ ಯೋಚನೆಗಳನ್ನು ಹಂಚಿಕೊಳ್ಳಿ.